ನೋಡಿ ಸ್ನೇಹಿತರು, ರೈತ ಸ್ನೇಹಿತರು, ಈ ರೆಡ್ ನೇಪಿಯರ್ ಒಂದೊಂದು ಗುಮ್ಮೆಯಲ್ಲಿ ಎಷ್ಟು ಕಡ್ಡಿಗಳು ಹೊಡೆದಿದೆ ಅಂತ ನೋಡಿ. ಸರಿಸುಮಾರು 100 ಕಡ್ಡಿಗಳು ಹೊಡಿತವೆ. ಇದು ನೋಡಿ, ಇಷ್ಟೇ ನೋಡಬೇಡಿ, ಜಸ್ಟ್ ಇದೊಂದು 10 ಡೇಸ್ ಮೇವು ನೋಡಿ, 15 ಡೇಸ್ ಮೇವು ಯಾವ ರೀತಿ ಇದೆ ಅಂತ ನೋಡಿ. ಇದೊಂದು 25 ಡೇಸು ಯಾವ ರೀತಿ ಸಂಪೂರ್ಣ ಕೆಂಪು ಮಿಶ್ರಿತ ಈ ಮೇವು ನೋಡಿ. ಕುರಿ ಮೇಕೆಗಳಿಗೆ ಹೆಚ್ಚಿನ ಹಾಲಿನ ಇಳುವರಿ, ಪ್ರೋಟೀನ್ ಕಂಟೆಂಟಿಂದ ಕುಡಿರೋ ಮೇವು ನೋಡಿ. ಸರಿಸುಮಾರು 6 ಅಡಿ 7 ಅಡಿ ಬಂದು ಯಾವುದೇ ರೀತಿಯ ಗರಿಗಳಲ್ಲಿ ಕಡ್ಡಿಗಳು ಬರಲ್ಲ ನೋಡಿ, ಕಾಣ್ತದೆ ಕಣ್ಣಿಗೆ ನೋಡಿ. ಯಾವುದೇ ರೀತಿಯ ಗರಿಗಳಲ್ಲಿ ಕಡ್ಡಿಗಳು ಬರೋದಿಲ್ಲ. ಸರಿಸುಮಾರು 8 ರಿಂದ 10 ಅಡಿ ಬರೋವರೆಗೂ ನೋಡ್ತಾ ಇದ್ದೀರಾ ಯಾಗಿದೆ ಅಂತ. ನಾವು ಹಸಿರು ಹುಲ್ಲು ಹಾಕೊಂಡಿದ್ವಿ, ಏನಪ್ಪ ಇದು ರೆಡ್ ನೇಪಿಯರ್ ಕೆಂಪು ಹುಲ್ಲು ಅಂತೀರಾ? ತಳಿಗಳೇ ಹಾಗೆ. ಯಾಕಂದರೆ ಹೊಸದಾಗಿ ಇರಬೇಕಲ್ಲ, ಏನಾದರೂ ಒಂದು ರೈತ ಬಂದವ್ರಿಗೆ ಅನುಕೂಲ ಆಗಬೇಕಲ್ಲ. ನೋಡ್ತಾ ಇದ್ದರೆ ಯಾವ ರೀತಿ ಬಂದಿದೆ ಅಂತ, ಸಂಪೂರ್ಣ ಕೆಂಪು ಮಿಶ್ರಿತ ಹುಲ್ಲುಗಳು. ಯಾಕೆಂದರೆ ಸ್ನೇಹಿತರೆ, ದಯವಿಟ್ಟು ನಾವು ಏನು ವಿಶೇಷವಾಗಿ ನಾವು ಬೇಕು ಅಂತ ಪಡ್ಕೊತೀವೋ, ನಮಗೆ ಪಿಜ್ಜಾ ಬರ್ಗರ್ ಬೇಕಂತ ಪಡ್ಕೊತೀವೋ, ಹಸುಗಳು ಕೂಡ ಆ ಥರ ಕೇಳಲ್ಲ. ಯಾಕೆಂದರೆ ಅವ್ರಿಗೆ ಬಾಯಿ ಇರೋದಿಲ್ಲ. ಸೊ ನಾವೇ ಅವಾಗ ನೋಡಿ ಕೊಡಬೇಕಾಗುತ್ತೆ. ಈ ಮೇವು ಹಾಕ್ಕೊಂಡೆ 20% ಹಾಲಿನ ಇಳುವರಿಯಲ್ಲಿ ಹೆಚ್ಚಳವಾಗುತ್ತದೆ. ಅಂದರೆ 10 ಲೀಟರ್ ಹಾಲು ಬರೋ ಕೂಡ 12 ಲೀಟರ್ ಬರ್ತದೆ ನೋಡಿ. ಯಾವ ರೀತಿ ಬಂದಿದೆ ಅಂತ ಈಗಾಗಲೇ. ಏನಪ್ಪ ಕಡ್ಡಿ ಬರ್ತದೆ ಅಂತಾರೆ ಸರ್, ಒಂದು ಹೇಳ್ತೀನಿ ಸ್ನೇಹಿತರೆ, ಇದು ಸರಿಸುಮಾರು 8 ರಿಂದ 10 ಅಡಿ ಬರೋವರೆಗೆ ಯಾವುದೇ ರೀತಿ ಕಡ್ಡಿಗಳು ಬೀಡ್ ಆಗಲ್ಲ ಸ್ನೇಹಿತರೆ. 8 ರಿಂದ 10 ಅಡಿ ಬರೋವರೆಗೂ. 10 ಅಡಿ ನಂತರ ಏನು ಬರ್ತದೆ, ನಾವು ಡ್ರೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಕಡ್ಡಿಗಳು ಬೇಕಂದಾಗ ನಾವು ಡ್ರೈ ಯಾಕೆ ಮಾಡ್ತೀವಿ ಅಂದಾಗ ಕಡ್ಡಿಗಳು ಬಲಿಬೇಕಂತ, ಆವಾಗ ಆಟೋಮೆಟಿಕ್ ಬುಡ ಮುಖಾಂತರ ಕಡ್ಡಿಗಳು ಬೀಳ್ ಮಾಡ್ತೀವಿ. ನೋಡ್ತಾ ಇದ್ದಾರೆ ಯಾವ ರೀತಿ ಬಂದಿದೆ ಅಂತ. ದಯವಿಟ್ಟು ಸ್ನೇಹಿತರು, ಈ ಥರ ಹೆಚ್ಚಿನ ಇಳುವರಿ ಬರುವ ಮೇವಿನ ತಳಿಗಳನ್ನ ಹಾಕೋಬೇಕಂತ ನಾವು ಕೇಳ್ಕೊತೀವಿ. ದಯವಿಟ್ಟು ಸ್ನೇಹಿತರು, ಈ ಥರ ಕಡ್ಡಿಗಳನ್ನ ಹಾಕೊಂಡ್ರೆ ನಿಮಗೂ ಕೂಡ ಅನುಕೂಲ ಆಗುತ್ತದೆ. ಸೊ ಸ್ನೇಹಿತರು, ಕಡ್ಡಿಗಳು ಬೇಕಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡ್ಕೋಬೋದು. ನಮ್ಮ ಸಂವಾದ ವೀಕ್ಷಕರು ವಿಶೇಷವಾಗಿ ಹೇಳ್ತೀವಿ, ದಯವಿಟ್ಟು ಈ ಥರ ಸ್ನೇಹಿತರು ಈ ಥರ ಕಡ್ಡಿ ಬಳಕೊಂಡ್ರೆ ನಿಮಗೂ ಅನುಕೂಲ, ರೈತರಾದ ನಮಗೂ ಅನುಕೂಲ, ನಾವು ಒಂದು ಏನಾದರೂ ಕೊಟ್ಟಿರೋಂಥ ಅನುಕೂಲ ಪ್ರತಿಯೊಬ್ಬರಿಗೂ. ಯಾಕೆಂದರೆ ನಾವು ಹಾಲಿನ ಕ್ರಾಂತಿ ಮಾಡಬೇಕಂದ್ರೆ ಮೇವಿನ ಕ್ರಾಂತಿ ಮೊದಲು ಮಾಡಬೇಕಾಗುತ್ತೆ. ಮೇವಿನ ಕ್ರಾಂತಿ ಆದರೆ ಮಾತ್ರ ನಮ್ಮಲ್ಲಿ ಹಾಲಿನ ಕ್ರಾಂತಿ ಆಗೋದು. ಯಾಕಂದರೆ ಮೇವಿನ ಕ್ರಾಂತಿ ಆಗದ ಹೊರತು ಯಾವುದೇ ಕಾರಣಕ್ಕೂ ಹಾಲಿನ ಕ್ರಾಂತಿ ಆಗಲ್ಲ. ಹಾಲಿನ ಕ್ರಾಂತಿ ಮಾಡೋಕ್ಕೆ ಹಲವಾರು ಇದು ಹೋರಾಟಗಳು ಮಾಡಿದ್ದಾರೆ. ಆದರೆ ಮೇವಿನ ಕ್ರಾಂತಿ ಆಗಬೇಕಂದ್ರೆ ಯಾರು ಏನೂ ಮಾಡಿಲ್ಲ. ಸೊ ವಿಶೇಷವಾಗಿ ನಾನೊಬ್ಬ ವೃತ್ತಿಪರ ಬಂದ್ಬಿಟ್ಟು ಸರ್ಕಾರಿ ನೌಕರ, BMTCಯಲ್ಲಿ ನಿರ್ವಾಹಕನಾಗಿ ಕರ್ತವ್ಯ ನಿರ್ವಹಿಸ್ತೀನಿ. ಇದು ಬಂದ್ಬಿಟ್ಟು ನನ್ನ ವೀಕೆಂಡ್ ಕೃಷಿಕವಾಗಿ ಈ ಕೆಲಸ ಮಾಡ್ತೀನಿ. ವಾರಕ್ಕೆ ಒಂದು ವೀಕ್ಲಿ ರಜೆ ಇರುತ್ತೆ. ಆ ಟೈಮಲ್ಲಿ ನಮ್ಮ ತಂದೆಯವರ ಸಹಕಾರದಿಂದ, ನಮ್ಮ ಸ್ನೇಹಿತರ ಸಹಕಾರದಿಂದ ಈ ರೀತಿ ನಾನು ಹಲವಾರು ತಳಿಗಳನ್ನ ಬಿಲ್ಡ್ ಮಾಡಿದ್ದೀನಿ. ಸೊ ರೈತ ಬಂದರು ಈ ಥರ ತಳಿಗಳನ್ನ ಹಾಕ್ಕೊಂಡ್ರೆ ನಿಮಗೂ ಕೂಡ ಅನುಕೂಲ ಆಗುತ್ತದೆ. ಸೊ ಸ್ನೇಹಿತರೆ, ದಯವಿಟ್ಟು ಈ ಥರ ಕಡ್ಡಿಗಳನ್ನ ನೀವು ಹಾಕಿ ಬಿಲ್ಡ್ ಮಾಡಿ, ನೀವು ಕೂಡ ಮೇವಿನ ಸಮಸ್ಯೆಯಲ್ಲಿ ಶಾಶ್ವತವಾಗಿ ವಿರಾಮ ಹೇಳಿ. ವಾರ್ಷಿಕವಾರು 180-200 ಟನ್ ಇಳುವರಿ ಅಂದರೆ ಕೇವಲ 2,000 ಅಂದರೆ 4 ಲಕ್ಷ ನಿಮ್ಮ ಮೇವಿನಲ್ಲಿ ಸಂಪೂರ್ಣ ಅಂದರೆ 30% ಏನು ಖರ್ಚಿನ ಪರಿಮಾಣ ಕಮ್ಮಿ ಆದಾಗ ಆಟೋಮೆಟಿಕ್ ನಮ್ಮ ಆದಾಯದ ಪ್ರಮಾಣ ಹೆಚ್ಚಳವಾಗುತ್ತದೆ. ಸ್ನೇಹಿತರು, ದಯವಿಟ್ಟು ಈ ಥರ ಕಡ್ಡಿಗಳನ್ನ ಹಾಕೊಂಡು ನಿಮಗೂ ಕೂಡ ಅನುಕೂಲವಾಗುತ್ತದೆ. ಸ್ನೇಹಿತರೆ, ಸಮಯ ವ್ಯರ್ಥ ಮಾಡಬೇಡಿ, ಕೃಷಿ ಕಡೆ ಮುಖ ಮಾಡಿ. ದಯವಿಟ್ಟು ಕೃಷಿ ಕಡೆ ಮುಖ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ, ಧನ್ಯವಾದಗಳು.